ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಲಾಗ್ಸ್ಗೆ ಸ್ವಾಗತ. ಮೈದಾ ಹಿಟ್ಟು ಬೇಡ, ಚಿರೋಟಿ ರವೆ ಬೇಡ, ಅದ್ಭುತವಾಗಿ ಬಂಥರ ಉಬ್ಬುವಂತೆ ಪುರಿನ ಹೇಗೆ ಮಾಡೋದಂಥೇಳಿ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದೊಂದು ಬೌಲಿಂದ 3ರಿಂದ 4 ಬೌಲಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿ ಕಲಸೋಕ್ಕಿಂತ ಮುಂಚೆ ಇದನ್ನು ಈ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಳ್ಳೋಣ. ಈಗ ನೋಡಿ, ಹೀಗೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮತ್ತೊಂದ್ಸಲ ಕಲಿಸ್ಕೊಳ್ತಾ ಇದ್ದೀನಿ. ನಾದ್ಕೋಬೇಕು. ಹೀಗೆ ಇದಾಗಿದೆ. ಈಗ ಈ ಹದಕ್ಕಿದ್ರೆ ಸಾಕು. ಇದನ್ನು ಒಂದು 10 ನಿಮಿಷ ಬೌಲ್ನ ಮುಚ್ಚಿ ಇಟ್ಬಿಡ್ತಾ ಇದ್ದೀನಿ. ಒಲೆ ಮೇಲೆ ಪ್ಯಾನನ್ನು ಇಟ್ಟು ಅದಕ್ಕೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಪುರಿ ಕರಿಲಿಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಕಾಯುವಷ್ಟರಲ್ಲಿ ನೋಡಿ, ಹಿಟ್ಟನ್ನು ಸ್ವಲ್ಪ ನಾದ್ಕೊಂಡು ಅರ್ಧದಷ್ಟು ತಗೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಉಳ್ಳೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚಪಾತಿ ತಗೊಳ್ತಿರಲ್ಲ ಅದಕ್ಕಿಂತಲೂ ಸ್ವಲ್ಪ ಕಡಿಮೆನೇ ತಗೊಳ್ಳಿ. ಅದರ ಅರ್ಧ ಭಾಗ ತಗೊಂಡ್ರೂ ಸಾಕಾಗುತ್ತೆ. ಪುರಿನ ಉಜ್ಕೊಳ್ಳೋದಕ್ಕೆ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಹೀಗೆ ಸ್ವಲ್ಪ ಹಿಟ್ಟು ಹಾಕಿ ನೋಡಿ, ಇಷ್ಟಾದರೆ ಸಾಕು. ಇದನ್ನು ನಾನು ಎಲ್ಲನೂ ಉಜ್ಜಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಹಿಟ್ಟಿನ ಉಳ್ಳೆನ ಮಾಡಿಕೊಂಡು ಎಲ್ಲನೂ ಉಜ್ಜಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲನೂ ಉಜ್ಜಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಉಜ್ಕೊಂಡಿರುವಂಥ ಪುರಿನ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಇಟ್ಕೋಬೇಕು. ತಕ್ಷಣವೇ ಹೊಳ್ಳಿಸ್ಬಾರ್ದು. ಎಣ್ಣೆಗೆ ಹಾಕಿ ಅದರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೋಬೇಕು.
ನಂತರ ಹೊಳ್ಳಿಸ್ಬೇಕು. ಅದು ತಾನಾಗೆ ಉಬ್ಬಿ ಬರುತ್ತೆ. ನೋಡಿ, ಇನ್ನೊಂದನ್ನು ಹಾಕಿ ತೋರಿಸ್ತೀನಿ. ಹಾಕಿಬಿಟ್ಟು ಹೀಗೆ ಪ್ರೆಸ್ ಮಾಡಿ ಇಟ್ಕೋಬೇಕು. ತಕ್ಷಣ ಹೊಳಿಸಿದರೆ ಅದು ಉಬ್ಬೋದಿಲ್ಲ. ನೋಡಿ, ಹೀಗೆ ಪ್ರೆಸ್ ಮಾಡಿ ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂಥೇಳಿ. ಇದಕ್ಕೆ ಚಿರೋಟಿ ರವೆನೂ ಬಳಸಿಲ್ಲ ನಾನು, ಮೈದಾ ಹಿಟ್ಟು ಕೂಡ ಬಳಸಿಲ್ಲ, ಬರೀ ಗೋಧಿ ಹಿಟ್ಟಿನಿಂದ ಮಾಡಿರುವಂಥದ್ದು. ಎಷ್ಟು ಅದ್ಭುತವಾಗಿ ಉಬ್ಬಿ ಬರ್ತಾಯಿದೆ ಬನ್ ಥರ. ಪೂರಿನ ಹಾಕಿದ ತಕ್ಷಣ ಹೊಳಿಸಿದರೆ ಅದು ಉಬ್ಬಿ ಬರಲ್ಲ. ಪೂರಿ ಹೀಗೆ ಹಾಕಿಬಿಟ್ಟು ಅದರ ಮೇಲೆ ನಾವು ಸ್ವಲ್ಪ ಪ್ರೆಷರ್ ಕೊಟ್ಟು ಹಿಡಿಬೇಕು. ಹೀಗೆ ಆದರೆ ತಾನಾಗೆ ಉಬ್ಬಿ ಬರುತ್ತೆ. ಹೀಗೆ ಮಾಡಿಟ್ಕೊಂಡು ಹೀಗೆ ಎಣ್ಣೆಯಲ್ಲಿ ಕರಿತಾ ಹೋದರೆ ಬೇಗ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂಥೇಳಿ. ನೋಡಿ, ಎಲ್ಲವನ್ನೂ ಮಾಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂಥೇಳಿ. ತುಂಬಾ ಸ್ಮೂತಾಗಿರುತ್ತೆ, ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಇದೇ ಥರ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ. ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆ ಆಲೂಗಡ್ಡೆ ಬಟಾಣಿ ಹಾಕಿ ಸಾಗುನ ಮಾಡ್ಕೊಂಡಿದ್ದೀನಿ. ಸಾಗು ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಾಗು ಹೇಗೆ ಮಾಡೋದಂಥೇಳಿ ನಾನು ವಿಡಿಯೋನ ಹಾಕಿದ್ದೀನಿ, ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನಿಗೆ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.